ಕುಂಬಾರ ಕುಟುಂಬಗಳ ಕೈಹಿಡಿದ ಗಣಪ ಆಧುನಿಕತೆ ಮೈದಳದಂತೆ ಸಾಂಪ್ರದಾಯಿಕ ವಸ್ತುಗಳು, ಕರಕುಶಲ ವಸ್ತುಗಳು, ಗುಡಿ ಕೈಗಾರಿಕೆ, ಗೃಹೋಪಯೋಗಿ ವಸ್ತುಗಳು ಕಣ್ಮರೆಯಾಗುತ್ತಿವೆ. ಪ್ಲಾಸ್ಟಿಕ್ ಬಳಕೆಯಿಂದಾಗಿ ಕಬ್ಬಿಣದ ಪಾತ್ರೆಗಳು ಮರೆಯಾದವು. ಅದೇ ರೀತಿ ಸ್ಟೀಲ್ ಪಾತ್ರೆಗಳು, ಸಿಲ್ವರ್ ಪಾತ್ರೆಗಳು ಬಂದು ಮಣ್ಣಿನ ಮಡಿಕೆಗಳಿಗೆ ಬೇಡಿಕೆಯೇ ಇಲ್ಲದಂತಾಯಿತು. ಚೈನಾ ದೇಶದ ಪಿಂಗಾಣಿ ವಸ್ತುಗಳು ಹಾಗೂ ಪಿಂಗಾಣಿ ದೀಪಗಳು ಮಾರುಕಟ್ಟೆಗೆ ದಾಂಗುಡಿ ಇಟ್ಟು ದೇಶೀಯ ಮಣ್ಣಿನ ದೀಪಗಳು, ಮಣ್ಣಿನ ಕುಂಬಾರ ನಿರ್ಮಿತ ವಸ್ತುಗಳು ಮಾರುಕಟ್ಟೆಯಿಂದ ಕಾಲ್ಕಿಡುವ ಪರಿಸ್ಥಿತಿ ಉಂಟಾಯಿತು. ಕೆಲವು ಕುಟುಂಬಗಳು ಪೂರ್ವಜರಿಂದ ಬಂದಂತಹ ಮಣ್ಣಿನ ಮಡಿಕೆಯ ಕಸುಬನ್ನ ಕೈಬಿಟ್ಟು ಕೈಚಾಚಿದರು ಹಾಗೂ ಬೆಂಗಳೂರಿನತ್ತ ಹೋಗಿ ಫ್ಯಾಕ್ಟರಿಗಳಲ್ಲಿ ದುಡಿಯುವುದು ಹಾಗೂ ಇನ್ನಿತರೆ ಕೆಲಸಗಳಲ್ಲಿ ತೊಡಗುವ ಕೆಲಸವನ್ನ ಮಾಡಿದರು. ಆದರೂ ಸಹ ಛಲವನ್ನ ಬಿಡದೆ ಪರ್ಯಾಯ ಮಾರ್ಗಗಳನ್ನ ಹುಡುಕಿಕೊಂಡು ತಮ್ಮ ಕುಂಬಾರಕ್ಕೆ ವೃತ್ತಿಗಳನ್ನ ಮುಂದುವರಿಸಿಕೊಂಡು ಬರುತ್ತಿರುವ ಅನೇಕ ಕುಟುಂಬಗಳು ನಮ್ಮ ಕಣ್ಮುಂದಿವೆ. ಇಂತಹ ಕುಟುಂಬಗಳ ಸಾಲಿಗೆ ಸೇರುವ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಗಡಿ ಗ್ರಾಮ ಬುಕ್ಕಾಪಟ್ಟಣ ಹೋಬಳಿ ನೇರಲಗುಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಗಾಣದ ಹುಣಸೆ ಪಕ್ಕದ ರಾಮನಹಳ್ಳಿ ಗ್ರಾಮದ ರಮೇಶ್ ಹಾಗೂ ಕುಟುಂಬ ವರ್ಗದವರು ವಂಶ ಪಾರಂಪರ್ಯವಾಗಿ ನಡೆಸಿಕೊಂಡು ಬಂದು ಕುಂಬಾರಿಕೆ ವೃತ್ತಿಯನ್ನ ಕೈಬಿಡಲಾಗದೆ ಮಾರುಕಟ್ಟೆಗಳಲ್ಲಿ ಮಣ್ಣಿನ ಮಡಿಕೆಗಳಿಗೆ ಬೇಡಿಕೆ ಇಲ್ಲದಿರುವುದು ರಮೇಶ್ ಹಾಗೂ ಕುಟುಂಬದ ವರ್ಗದವರು ನಿರ್ಧರಿಸಿತು. ಆಗ ಅವರಿಗೆ ಕೈ ಹಿಡಿದಿದ್ದೇ ಗಣೇಶನ ಮೂರ್ತಿಗಳು. ಸ್ಥಳೀಯವಾಗಿ ಸಿಗುವ ಕೆರೆಯ ಮಣ್ಣನ್ನು ತಂದು ಹದ ಮಾಡಿ 1 ಅಡಿ ಎತ್ತರದಿಂದ ಸುಮಾರು 7 ಅಡಿ ಎತ್ತರದವರೆಗೆ ಗಣೇಶನ ಮೂರ್ತಿಗಳನ್ನ ವಿವಿಧ ರೀತಿಯ ಭಂಗಿಯಾಗಿ ಆಕರ್ಷಕವಾಗಿ ಗಣೇಶ ಮೂರ್ತಿಗಳನ್ನ ಈ ಕುಟುಂಬ ತಯಾರಿಸುತ್ತಾರೆ. ಯುಗಾದಿ ಹಬ್ಬದ ತಯಾರಿ ಶುರು. ಯುಗಾದಿ ಹಬ್ಬದಿಂದಲೇ ಗಣೇಶನ ಮೂರ್ತಿಗಳು ತಯಾರು ಮಾಡಲು ಪ್ರಾರಂಭಿಸುವ ಈ ಕುಟುಂಬ ಗಣೇಶನ ಹಬ್ಬದ ಹೊತ್ತಿಗೆ ವಿಧ ವಿಧವಾದ ಭಂಗಿಗಳಲ್ಲಿ, ವಿಧ ವಿಧವಾದ ಎತ್ತರಗಳಲ್ಲಿ ಯಾವುದೇ ರಾಸಾಯನಿಕಗಳನ್ನ ಬಳಸದೆ ನೈಸರ್ಗಿಕ ಬಣ್ಣಗಳನ್ನ ಲೇಪನ ಮಾಡಿ ಆಕರ್ಷಕವಾಗಿ ಕಾಣುವಂತೆ ಮಾಡುತ್ತಾರೆ. ಗಡಿ ಗ್ರಾಮವಾದ್ದರಿಂದ ಶಿರಾ, ಹಿರಿಯೂರು, ಚಳ್ಳಕೆರೆ, ತುಮಕೂರು, ಚಿತ್ರದುರ್ಗ ಸೇರಿದಂತೆ ಹಲವು ನಗರ ಪಟ್ಟಣಗಳಿಗೆ ಗಣೇಶ ಮೂರ್ತಿಗಳನ್ನ ಕಳುಹಿಸಿಕೊಡುತ್ತಾರೆ. ಕೆಲವೊಬ್ಬರು ಇಲ್ಲಿಗೆ ಬಂದು ಹೋಲ್ಸೇಲ್ ದರಕ್ಕೆ ಗಣೇಶನ ಮೂರ್ತಿಗಳನ್ನ ಕೊಂಡೊಯ್ಯುತ್ತಾರೆ ಹಾಗೂ ರಿಟೇಲ್ ದರಕ್ಕೂ ಕೂಡ ಸಹ ಗಣೇಶನ ಮೂರ್ತಿಗಳನ್ನ ಇವರು ನೀಡುತ್ತಾರೆ. ಮಣ್ಣನ್ನು ಪೂಜಿಸುವ ಭಾರತೀಯ ಸಂಸ್ಕೃತಿಯ ಮಣ್ಣಿನಿಂದಲೇ ತಯಾರಾದ ಗಣಪನನ್ನ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಮಾಡುವ ಕಾಯಕದಲ್ಲಿ ರಮೇಶ್ ಕುಟುಂಬ ಮುಂದಾಗಿದೆ. ಮಾರುಕಟ್ಟೆಯಲ್ಲಿ ಇತ್ತೀಚೆಗಷ್ಟೇ ಮಹಾರಾಷ್ಟ್ರ ಹಾಗೂ ಸುತ್ತಮುತ್ತಲಿನ ರಾಜ್ಯಗಳಿಂದ ಆಮದಾಗುತ್ತಿರುವ ಪಿಒಪಿಗಳಿಂದ ತಯಾರಾದ ಅಥವಾ ರಾಸಾಯನಿಕ ಬಣ್ಣಗಳನ್ನು ಲೇಪಿಸಿದ ಗಣೇಶನ ಮೂರ್ತಿಗಳನ್ನು ತಂದು ಪೂಜಿಸಿ ಪ್ರಕೃತಿಗೆ ಹಾನಿ ಮಾಡುವ ಬದಲು ಮಣ್ಣಿನಿಂದ ತಯಾರಾದ ಇಂತಹ ಮೂರ್ತಿಗಳನ್ನು ಪೂಜಿಸಿ ಪರಿಸರಕ್ಕೂ ಕೂಡ ಹಾನಿ ಉಂಟಾಗದಂತೆ ನೋಡಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಗೋವಾದಲ್ಲಿ ಕನಿಷ್ಠ 1 ಅಡಿಗಿಂತ ಹೆಚ್ಚು ಎತ್ತರದ ಗಣೇಶ ಮೂರ್ತಿಗಳಿಗೆ 200 ರೂಪಾಯಿ, 50,000 ರೂಪಾಯಿ ಗರಿಷ್ಠ ಮಟ್ಟ ಮೀರಿದಂತೆ ಅಲ್ಲಿನ ರಾಜ್ಯ ಸರ್ಕಾರ ಪ್ರೋತ್ಸಾಹ ಧನವನ್ನು ನೀಡುತ್ತಿದ್ದು, ಕರ್ನಾಟಕದಲ್ಲಿಯ ಗಣೇಶನ ಮೂರ್ತಿ ತಯಾರಿಕಾ ಕುಟುಂಬಗಳಿಗೆ ಈ ಯೋಜನೆಯನ್ನ ವಿತರಿಸಿದರೆ ಬಡ ಕುಟುಂಬಗಳು ಸ್ವಾವಲಂಬಿಗಳಾಗಿ ಬದುಕಲು ಸಹಾಯವಾಗುತ್ತದೆ ಎಂದು ರಮೇಶ್ ಕುಮಾರ್ ಅವರು ತಿಳಿಸುತ್ತಾರೆ. ರಮೇಶ್ ರವರ ಗಣೇಶ ತಯಾರಿಕಾ ಸ್ಥಳಕ್ಕೆ ತೆರಳುವ ವಿಳಾಸ ಶಿರಾ ತಾವರಕೆರೆ ಮುಖಾಂತರ ಗಾಣದ ಹುಣಸೆ, ರಾಮನಹಳ್ಳಿ, ಬುಕ್ಕಾಪಟ್ಟಣ ಮುಖಾಂತರ ನೇರಳಗುಡ್ಡ, ಗಾಣದ ಹುಣಸೆ, ರಾಮನಹಳ್ಳಿ. ದೂರವಾಣಿ ಸಂಖ್ಯೆ 9110461796ಗೆ ಸಂಪರ್ಕಿಸಿ. 9110461796ಗೆ ಸಂಪರ್ಕಿಸಿ. ಊರು ಯಾವ್ದು ಸರ್ ಇದು? ರಾಮನಹಳ್ಳಿ. ಯಾವ? ಬುಕ್ಕಾಪಟ್ಟಣ ಹೋಬಳಿ. ಬುಕ್ಕಾಪಟ್ಟಣ ಹೋಬಳಿ, ಶಿರಾ ತಾಲೂಕು. ಅಲ್ಲ, ಈಗ ಎಷ್ಟು ವರ್ಷದಿಂದ ಈಗ ಕೆಲಸ ಮಾಡ್ತಾ ಇದ್ದೀರಿ ನೀವು? ಅಂದರೆ ಗಣೇಶನ ಇದು ಮಾಡೋದು ಎಷ್ಟು? 18 ವರ್ಷದಿಂದ. ಮುಂಚೆಯಿಂದ ಪರಂಪರೆಯಾಗಿನೇ ಇದು ಮಾಡ್ತಿರಲ್ಲ, ಅವಾಗಿಂದ ಸ್ಟಾರ್ಟ್ ಮಾಡ್ಕೊಂಡು 18 ವರ್ಷದಿಂದ ಇವಾಗ ವೃತ್ತಿ ಮಾಡ್ಕೊಂಡು ಹೋಗ್ತೀವಿ. ಎಲ್ಲೆಲ್ಲಿಗೆ ಇದನ್ನು ಗಣೇಶನ ರೆಡಿ ಆದಮೇಲೆ ಕಳಿಸ್ಕೊಡ್ತೀರಾ? ಹೋಲ್ಸೇಲಾಗೂ ಕೊಡ್ತಾ ಇದ್ದೀರಾ. ನೀವು ಕೇಳಿದ್ರೆ ಈ ಡಿಸೈನ್ ಬೇಕು ಅಂದರೆ ಡಿಸೈನಲ್ಲೂ ಸಹಿತ ಮಾಡಿಕೊಡ್ತೀರಿ ನೀವು. ನೀವು ಮಣ್ಣು ತೊಗೊಂಬಂದು ನೀವೇ ಇದು ಮಾಡಿ, ಇದು POP ಏನು ಬೆಳೆಸಲ್ಲ, ಎಲ್ಲ ನೈಸರ್ಗಿಕವಾಗಿ ಬೆಳೆಸೋವಂಥದ್ದು. ವಾಟರ್ ಪೇಂಟ್ ಮಾಡಿ ಕೊಡೋವಂಥದ್ದು. ಅಂದರೆ ನೀರಲ್ಲೂ ಕರಗಿದ್ರೆ ಅದು ಏನೂ ಇದಾಗಬಾರ್ದು, ಯಾವುದೇ ಸಮಸ್ಯೆ ಆಗಬಾರ್ದು, ಆ ಥರದ್ದು ಕಲರ್ಗಳನ್ನ ಹಾಕಿ ಬಳಸ್ತೀರ. ಇದರಿಂದ ಪರಿಸರಕ್ಕೂ ಹಾನಿ ಆಗಲ್ಲ, ಮತ್ತು ಇದು ಏನು ರಾಸಾಯನಿಕಗಳನ್ನೂ ಇದಾಗಲ್ಲ, ಪರಿಸರಕ್ಕೂ ಏನಾಗಲ್ಲ. ಮಣ್ಣಿಂದ ಮಾಡೋಂಥ ಗಣೇಶಗಳೆಲ್ಲ ಮಣ್ಣಿಂದನೇ ಮಾಡಿ ಕೊಡೋಂಥದ್ದು. ಹೌದು ಹೌದು
ಹಾಂ ಹಂಗೆ ಇರುತ್ತೆ, ಕರಗೋದಿಲ್ಲ, ಯಾವುದೇ ಕರಗಲ್ಲ, ಬೇಗ ಕರಗುತ್ತೆ. ಇದು ಮಣ್ಣಿಂದ, ಎಲ್ಲ ಮಣ್ಣಿಂದನೇ ಮಾಡೋಂಥದ್ದು. ಇದಕ್ಕೆ ರೀಸನಬಲ್ ರೇಟ್ಗಳನ್ನ ನೀವು ಇಲ್ಲೇ ಕೊಡ್ತೀರಾ ಬೇಕಂದರೆ, ಇಲ್ಲ ಅಂತಂದರೆ ಅವರು ಹೋಲ್ಸೇಲ್ ಬೇಕಂದ್ರೆ ಹೋಲ್ಸೇಲ್ ಆಗೋದು ತೊಗೊಂಡೋಗ್ಬೋದು. ಎಲ್ಲ ಕೊಡ್ತೀವಿ, ಹ್ಞೂ ರೀಸನಬಲ್ ರೇಟು ಇಲ್ಲೇ ಹಾಕೊಡ್ತೀವಿ. ಈ ಫ್ಯಾಮಿಲಿ ಪೂರ್ತಿ ಎಲ್ಲ ಇದಕ್ಕೆ ಅಂತಲೇ ತೊಡಗಿಸ್ಕೊತೀರಾ? ಹೌದೌದು. ಎಷ್ಟನೇ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ ಇದನ್ನೆಲ್ಲ? ಇದನ್ನ ಅಂದರೆ ಫೆಬ್ರವರಿ ಜನವರಿ ಮಾಡ್ತೀವಿ ಫೆಬ್ರವರಿ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡ್ತೀರಾ. ಇವಾಗ ನೀವು ಅಷ್ಟು ವರ್ಷದ ಪೂರ್ತಿ ಇದೇ ಕೆಲಸನೇ ಆಗುತ್ತೆ ಹಾಗಾದರೆ? ಸರ್. ಜನವರಿವರೆಗೂ ಫ್ರೀ ಇರ್ತೀವಿ ಒಟ್ಟಿನಲ್ಲಿ, ಹಾಂ ಜನವರಿಯಿಂದ ಕೆಲಸ ಮಾಡ್ತೀವಿ. ಹೌದು. ಈ ಬೇರೆ ನಿಮ್ಮೂರಲ್ಲಿ ಇನ್ಯಾರು ಮಾಡಲ್ಲ, ನೀವು ಒಬ್ಬರೇ ಮಾಡೋಂಥದ್ದು ಇದು? 3 ಜನ ಮಾಡ್ತಾರೆ. ಇನ್ನೂ 3 ಜನ. ಹಾಂ, ಎಲ್ಲರೂ ಸಹಿತ ಇಲ್ಲಿ ಇದೇ ಬಿಸ್ನೆಸ್ ಮಾಡ್ಕೊಳಂಥದ್ದು, ಇದನ್ನು ತಗೊಂಡೋಗಿ ಬೇರೆ ಕಡೆಗೆ ಸೇಲ್ ಮಾಡೋವಂಥ ಕೆಲಸ ಮಾಡ್ತೀರಾ. ಇದನ್ನು ವರ್ಷ ಪೂರ್ತಿ ಮಾಡಿ ಆಮೇಲೆ ವರ್ಷದಲ್ಲಿ ಕೊನೆ ಯುಗಾದಿ ಹಬ್ಬ ಗಣಪತಿ ಹಬ್ಬ ಬಂದಾಗ ಮಾತ್ರ ನಿಮಗೆ ಆದಾಯ ಬರೋಂಥದ್ದು. ಅಲ್ಲಿವರೆಗೂ ನೀವು ಆದಾಯಕ್ಕೋಸ್ಕರ ವೆಯ್ಟ್ ಮಾಡಲೇಬೇಕು. ಅಲ್ಲಿವರೆಗೂ ಯಾವುದಕ್ಕೂ ಇದಿರಲ್ಲ. ಇಫ್ ಇನ್ ಕೇಸ್ ಏನು ಮಳೆ ಗಿಳೆ ಬಂತು ಇದಾಯಿತು ಅಂತಂದರೆ ಅದು ನಿಮ್ಮದೇ ಲಾಸ್ ಇಲ್ಲ. ನಮ್ದೇನ ಈಗ ಸರ್ಕಾರದಿಂದ ಇದಕ್ಕೇನು ಸಹಾಯಧನ ಆ ಥರದ್ದು ಏನಾದರೂ ಯಾವಾಗಾದರೂ ನಿರೀಕ್ಷೆ ಮಾಡಿದ್ರೆ ಅಥವಾ ಯಾವತ್ತೂ ಸಿಕ್ಕಿತ್ತಾ? ಸಹಾಯಧನ ಏನು ಕೊಟ್ಟಿಲ್ಲ ಸರ್, ಬಂದಿಲ್ಲ ಇದಕ್ಕೆ, ಹಾಂ ನಿರೀಕ್ಷೆನೂ ಮಾಡೋಕೆ ಹೋಗಿಲ್ಲ. ಹಾಂ, ಅಲ್ಲ ಈ ಇದು ಕುಶಲಕರ್ಮಿಗಳಿಗೆ ಇದು ಬರುತ್ತೆ, ಪ್ರಧಾನಮಂತ್ರಿ ಯೋಜನೆಗಳು ಏನು ಬರ್ತವೆ 50,000 ಬಂತು. 50,000, ಅದರಿಂದ ಸಹಿತ ಸವಲತ್ತನ್ನು ವಿಶ್ವಕರ್ಮದಿಂದ ಬಂದಿದೆ. ವಿಶ್ವಕರ್ಮೆಯಿಂದ 50,000 ಸಾಲವನ್ನು ತೊಗೊಂಡು ಅದರಲ್ಲಿ ಸಹಿತ ಯೂಸ್ ಮಾಡ್ಕೊಳ್ತಾ ಇದ್ದೀರಾ. ಹಾಂ, ಇದರಿಂದ ನಿಮ್ಗೇನು ಬೇರೆ ಏನಾದರೂ ನಿರೀಕ್ಷೆ ಅಂತ ನಿಮ್ಮ ಹೇಗೆ ಪ್ರೋತ್ಸಾಹಧನ ಅಂತ ಯಾವುದಾದ್ರು ಇಲ್ಲ? ಸರ್ಕಾರದ ಯಾವ ಪ್ರೋತ್ಸಾಹ ಇಲ್ಲ. ಹ್ಞೂ ವಿಶ್ವಕರ್ಮದಲ್ಲಿ ಮಾತ್ರ 50,000 ಬಂತು ಮೊನ್ನೆ. ಹಾಂ ಹಾಂ ಮತ್ತೆ 5 ಮಂದಿ ಕಟ್ಬೇಕು.